ಸ್ನೇಹಿತರೆ ನಮಸ್ಕಾರ. ನಮ್ಮ ರಾಜಣ್ಣವರು ಮತ್ತೊಂದು ಬಾಂಬು ಸಿಡಿಸಿದ್ದಾರೆ. ಆಲ್ರೆಡಿ ಒಂದು ಹೊಸ ಬಾಂಬು ಅಂತಾನೆ ಅನ್ಬೋದು. ಬಹುಶಃ ಅವರು ಅಳಲು ಸರಿನೂ ಇರಬಹುದು. ಯಾಕಂತಂದ್ರೆ ತೀರಾ ಇತ್ತೀಚೆಗೆ ಏನು ಶಾಸಕರು ಕೆಲವೊಂದಿಷ್ಟು ಅಸಮಾಧಾನಗಳನ್ನು ಹೊರಗೆ ತರ್ತಾ ಇದ್ದಾರಲ್ಲ, ಅದು ಸತ್ಯ ಕೂಡ, ಅಲಿಖಿತ ಸತ್ಯ ಅಂತ ಅನ್ಬೇಕಾಗುತ್ತೆ ಅದಕ್ಕೆ. ಯಾಕಂತಂದ್ರೆ ರಾಜ್ಯಾದ್ಯಂತ ಯಾವುದೇ ಶಾಸಕರಿಗೆ ಅನುದಾನಗಳು ಸಿಗ್ತಾ ಇಲ್ಲ. ಈ ಪಂಚ ಗ್ಯಾರಂಟಿ ಏನಿದೆಯಲ್ಲ, ಈ ಪಂಚ ಗ್ಯಾರಂಟಿ ಅನುಷ್ಠಾನ ಎಲ್ಲಿವರೆಗೂ ಮುಂದುವರಿಯುತ್ತೋ ಅಲ್ಲಿವರೆಗೂ ರಾಜ್ಯದ ಯಾವುದೇ ಶಾಸಕರಿಗೆ ಅನುದಾನ ಸಿಗೋ ಸಾಧ್ಯತೆ ಇಲ್ಲ. ಇದನ್ನೇ ಹೇಳಿದ್ದು ನಾನು, ಅಘೋಷಿತ ಸತ್ಯ. ಇದರ ವಿರುದ್ಧವಾಗಿ ಕೆಲವೊಂದಿಷ್ಟು ಶಾಸಕರು ತೀರಾ ಇತ್ತೀಚೆಗೆ ಮಾತನಾಡ್ತಾ ಇದ್ದಾರೆ. ಅಸಮಾಧಾನಗಳು, ನಮ್ಮ ಮಾತು ಯಾರು ಕೇಳ್ತಾ ಇಲ್ಲ, ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಕೇಳ್ತಾ ಇಲ್ಲ ಅಂತಂದ್ರೆ ಇವತ್ತು ಶಾಸಕರಿಗೆ ಯಾವ ಮಟ್ಟದ ಬೆಲೆ ಇದೆ ಅನ್ನೋದನ್ನ ಶಾಸಕರು ಮಾತನಾಡ್ತಾ ಇದ್ದಾರೆ. ಆ ವಿಚಾರವಾಗಿ ರಾಜಣ್ಣವರು ಸಹ ತಮ್ಮ ಪಕ್ಷದ ವಿರುದ್ಧ ಈ ಹಿಂದೆ ಕೆಲವೊಂದಿಷ್ಟು ಹೇಳಿಕೆ ಕೊಟ್ಟಾಗ ಅದನ್ನ ಶಮನ ಮಾಡೋ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತು. ಅಂದ್ರೆ ಸಿದ್ದರಾಮಯ್ಯ ಮತ್ತು ಬೆಂಬಲಿಗರು ಮಾಡಿದ್ರು. ಆದರೆ ಮತ್ತೆ ಕೆಲವು ಶಾಸಕರು ಅಸಮಾಧಾನನ ಹೊರಗೆ ತಂದಾಗ, ಅಸಮಾಧಾನದ ಹೊಗೆ ಆಡದಾಗ ಮತ್ತೆ ರಾಜಣ್ಣವರು ಮುಂದೆ ಬಂದು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, 2013ರಿಂದ 2018ವರೆಗೂ ಒಂದೇ ಶಕ್ತಿ ಕೇಂದ್ರ ಇತ್ತು. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಯಾವುದೇ ಒತ್ತಡ ಇರಲಿಲ್ಲ. ಆದರೆ 2018ರಿಂದ ಸಾಕಷ್ಟು ಶಕ್ತಿ ಕೇಂದ್ರಗಳು ಹುಟ್ಟುಕೊಂಡಿದ್ದಾವೆ. ಶಕ್ತಿ ಕೇಂದ್ರಗಳು ಅಂದರೆ ಏನು? ಸೊ ಶಕ್ತಿ ಕೇಂದ್ರಗಳು ಅಂದ್ರೆ ಏನು ಅನ್ನೋ ಪ್ರಶ್ನೆ ಇಲ್ಲಿ ಸಹಜವಾಗಿ ಹುಟ್ಟುತ್ತೆ. ನಾನ್ ಮೇಲು ಅನ್ನೋದನ್ನ ಬಹುಶಃ ಶಕ್ತಿ ಕೇಂದ್ರಗಳು ಅಂತ ತೋರಿಸ್ಕೋಬಹುದು ಅನ್ನೋದನ್ನ ರಾಜಣ್ಣನವರು ಇಲ್ಲೇ ತಮ್ಮ ಒಂದು ಆಕ್ರೋಶನ ಹೊರಗೆ ಹಾಕೋ ಮುಖಾಂತರ ತೋರಿಸೋ ಪ್ರಯತ್ನ ಮಾಡಿರ್ಲೂಬಹುದು. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಈಗ ಒತ್ತಡ ಕಾಡ್ತಾ ಇದೆ. ಹೈಕಮಾಂಡ್ನವರು, ಕಾಂಗ್ರೆಸ್ ಹೈಕಮಾಂಡ್ನವರು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೊಳ್ತಾರೆ ಅನ್ನೋ ಆಶಯ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಅಂದರೆ ಬಹುಶಃ ರಾಜಣ್ಣನವರು ಕೂಡ ಗೊಂದಲದಲ್ಲಿ ಏನೋ ಇರೋ ಸಾಧ್ಯತೆ ಇರಬಹುದು. ಇನ್ನು ಸೆಪ್ಟೆಂಬರ್ನಲ್ಲಿ ಮಹತ್ವದ ಬೆಳವಣಿಗೆ ರಾಜ್ಯದಲ್ಲಿ ಆಗುತ್ತೆ ಅನ್ನೋದನ್ನ ರಾಜಣ್ಣನವರು ಹೇಳ್ತಾ ಇದ್ದಾರೆ. ತುಂಬಾ ಮಾರ್ಮಿಕ. ಯಾಕಂತಂದ್ರೆ ತೀರಾ ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಕೆಲವು ಶಾಸಕರು ಏನ್ ಮಾತಾಡೋದನ್ನ ಪ್ರಯತ್ನ ಪಡ್ತಿದ್ದಾರೋ ಅವರ ದನಿನ ಅಡಗಿಸೋ ಪ್ರಯತ್ನನೂ ಸಹ ಮಾಡ್ತಾ ಇದ್ದಾರಲ್ಲ, ಆ ದನಿನ ಅಡಗಿಸೋ ಪ್ರಯತ್ನ ನಡಿಬಾರ್ದಾಗಿತ್ತು. ಯಾಕಂತಂದ್ರೆ ತೀರಾ ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಕೆಲವೊಂದಿಷ್ಟು ಶಾಸಕರು ತಮ್ಮ ಅಳಲನ್ನ ತೋಡ್ಕೊಳ್ಳೋ ರೀತಿ ದನಿ ಏನ್ ಎತ್ತುತ್ತಾ ಇದ್ದಾರಲ್ಲ, ಆ ದನಿನ ಅಡಗಿಸೋ ಕೆಲಸ ಬಹುಶಃ ಕಾಂಗ್ರೆಸ್ನಲ್ಲಿ ಆಗ್ತಿರಬಹುದು. ಈ ಕೆಲವೊಂದಿಷ್ಟು ಹೆದರಿಕೆಗಳು ಸಹ ಶಾಸಕರಲ್ಲಿ ಇರುತ್ತೆ. ಏನೋ ಒಂದು ದುಗುಡದಲ್ಲಿ ಮಾತನಾಡಿ ಆಮೇಲೆ ಒಂದು ಟೈಪ್ ಅಪಾಲಜಿ ಅಂತಾರಲ್ಲ, ಏನೋ ಮಾತನಾಡಬಾರ್ದಾಗಿತ್ತು ಮಾತಾಡ್ಬಿಟ್ಟೆ ಅಂತ ಆಗ್ಬೋದು. ಅಥವಾ ಒಂದು ಕರಾಳ ಸತ್ಯ ಏನು ಅಂತಂದ್ರೆ, ನಮಗೆ ಅನುದಾನ ಇಲ್ಲ, ಸೂಟ್ ಕೇಸ್ ಕೊಡಿ ಅನ್ನೋದು ಕೂಡ ಒಂದು ಬೆದರಿಕೆ ಇರ್ಬೋದು. ಈ ಶಾಸಕರು ತಮ್ಮ ಪಕ್ಷದ ವಿರುದ್ಧ ಮಾತನಾಡೋ ಹೇಳಿಕೆಗಳು. ನಾನು ಆಗ್ಲೇ ಹೇಳಿರೋ ತರ ಯಾವುದೇ ಕ್ಷೇತ್ರಕ್ಕೆ ಅನುದಾನ ಇಲ್ಲ. ಪಂಚ ಗ್ಯಾರಂಟಿಗಳು ಏನು ಇದ್ದಾವಲ್ಲ, ಈ ಅನುಷ್ಠಾನ ಮುಗಿಯೋವರೆಗೂ ಯಾರಿಗೂ ಅನುದಾನ ಸಿಗಲ್ಲ. ಆದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಏನು ವಿಶೇಷ ಸ್ಥಾನಮಾನದಲ್ಲಿ ಏನು ಅನುದಾನ ಇದೆಯೋ, ಆ ಅನುದಾನದಿಂದ ಕಲ್ಯಾಣ ಕರ್ನಾಟಕದಲ್ಲಿ ಆಗ್ತಾ ಇರೋ ಅಭಿವೃದ್ಧಿಗೋಸ್ಕರ ಅದು ಸ್ವಲ್ಪ ಉಸಿರಾಡ್ತಾ ಇದೆ. ಅದೇ ರೀತಿ ಆ ಭಾಗದ ಶಾಸಕರು ಹಾಗೂ ಸಚಿವರು ಪದೇ ಪದೇ ಹೇಳ್ತಾ ಇದ್ದಾರೆ, ನಮಗೇನಾದ್ರೂ ಕೇಕೆ ಅಡಿವಿ ಇಲ್ಲದೆ ಹೋಗಿದ್ರೆ ಜನರು ನಮ್ಮನ್ನ ಅಟ್ಟಾಡಿಸ್ತಾ ಇದ್ರು ಅನ್ನೋ ಒಂದು ಹೇಳಿಕೆ ಕೂಡ ಆ ಭಾಗದ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ. ಆದರೆ ಬೇರೆ ಭಾಗದ ರಾಜಕಾರಣಿಗಳ ಪರಿಸ್ಥಿತಿ, ಅವರಿಗೆ ಅನುದಾನ ಇಲ್ಲ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಬ್ಬ ಶಾಸಕನ ಮಾತು ನಡೀತಾ ಇಲ್ಲ ಅಂದ್ರೆ ಮತ್ತೆ ಅವರಿಗೆ ಅಸಮಾಧಾನ ಸಹಜ. ಅದೇ ರೀತಿ BR ಪಾಟೀಲ್ ಅವರು ಮಾತಾಡಿದ್ದಾರೆ, ರಾಜು ಕಾಗೆ ಅವರು ಮಾತಾಡಿದ್ದಾರೆ. ಬಹುಶಃ ಅದೇ ನಿಟ್ಟೊಳಗ ರಾಜಣ್ಣನವರು ಮಾತಾಡಿರಬಹುದು. ಯಾಕಂದ್ರೆ ರಾಜಣ್ಣನವರು ತುಂಬಾ ಮಾರ್ಮಿಕವಾಗಿ ಮಾತಾಡಿದ್ದಾರೆ. ಸೆಪ್ಟೆಂಬರ್ ಅಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ಏನ್ ಬದಲಾವಣೆ ಹಾಗಾದ್ರೆ? ಅದೇ ರೀತಿ ಇನ್ನೊಬ್ಬ ಪ್ರತಿಷ್ಠಿತ ರಾಜಕಾರಣಿ, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ
ಬಸವರಾಜ ರಾಯರೆಡ್ಡಿ ಅವರು ಸಹ ಎಲ್ಲೋ ಒಂದು ತಮ್ಮ ಒಂದು ನೋವನ್ನು ಹೊರಗೆ ಹಾಕೋ ಪ್ರಯತ್ನ ಅವಾಗವಾಗ ಮಾಡ್ತಾ ಇದ್ದಾರೆ. ಅದು ಶಮನ ಮಾಡೋ ಕೆಲಸ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇದೆ. ಆದರೂ ಸಹ ಮತ್ತೆ ಅವರು ಧ್ವನಿ ಎತ್ತಿದ್ದಾರೆ. ಏನು ಅಂತಂದ್ರೆ, ಇಲ್ಲಿ KS ರಾಜಣ್ಣ ಅವರು ಏನು ಹೇಳಿಕೆ ಕೊಡ್ತಾ ಇದ್ದಾರೋ ಬಹುಶಃ ಅದಕ್ಕೆ ಸಮನಾಗಿ ಏನಾದರೂ ಬಸವರಾಜ ರಾಯರೆಡ್ಡಿ ಅವರು ತಮ್ಮದು ಒಂದು ಹೇಳಿಕೆ ಇರಲಿ ಅಂತ ಹೇಳ್ತಾ ಇದ್ದಾರೋ ಅಥವಾ ಅಸಮಾಧಾನ ಹೊರಗೆ ಹಾಕ್ತಾ ಇದ್ದಾರೋ ಗೊತ್ತಿಲ್ಲ. ಇನ್ನು 3 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅನ್ನೋದನ್ನ ಅವರು ಒತ್ತಿ ಹೇಳ್ತಾ ಇದ್ದಾರೆ. ಆಲ್ರೆಡಿ 2 ವರ್ಷ ಈ ಗತಿಶೀಲ ಹೋಗಿದೆ ಅಲ್ಲ, ಇನ್ನು 3 ವರ್ಷ ಸಿದ್ದರಾಮಯ್ಯನವರು. ಇಲ್ಲೇ ಬಸವರಾಜ ರಾಯರೆಡ್ಡಿ ಅವರು ಹೇಳೋದಕ್ಕೂ KS ರಾಜಣ್ಣ ಅವರು ಹೇಳೋದಕ್ಕೂ ಬಹುಶಃ ಸಾಮ್ಯತೆ ಕಾಣ್ತಾ ಇದೆ. ರಾಜಣ್ಣ ಅವರು ಹೇಳ್ತಾ ಇದ್ದಾರೆ ಸೆಪ್ಟೆಂಬರ್ ಅಲ್ಲಿ ಬಹುದೊಡ್ಡ ಬದಲಾವಣೆ ಕಾಣ್ತಾ ಇದೆ. ಬದಲಾವಣೆ ಅಂದ್ರೆ ಏನು ಸಂಪುಟ ಸರ್ಜರಿ ಆಗತ್ತಾ, ಅಥವಾ ಸಿದ್ದರಾಮಯ್ಯನವರು ಅಂದ್ರೆ CM ಏನಿದಾರಲ್ಲ ಆ ಗಾದಿ ಕುರ್ಚಿ ಏನಾದರೂ ಬದಲಾವಣೆ ಆಗಬಹುದಾ? ಅದೇ ಮಾರ್ಮಿಕವಾಗಿ ಮಾತನಾಡ್ತಾ ಇದ್ದಾರೆ KS ರಾಜಣ್ಣನವರು. ಅದೇ ರೀತಿ ಬಸವರಾಜ ರಾಯರೆಡ್ಡಿ ಅವರು ಸಹ 3 ವರ್ಷ ಸಿದ್ದರಾಮಯ್ಯನವರು ಇನ್ನೂ ತಾವು ಅಧಿಕಾರನ ನಡೆಸ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ. ಈ ಹಿಂದೆ ಏನಿದೆಯಲ್ಲ, ದೇವರಾಜ್ ಅರಸು ಅವರು ಏನು ಆಳಿದ್ರು ತಮ್ಮ ಒಂದು ಆಳ್ವಿಕೆನ, ಅದನ್ನ ಮೀರಿಸೋ ಪ್ರಯತ್ನದಲ್ಲಿ ಏನು ಸಿದ್ದರಾಮಯ್ಯನವರು ಇದ್ದಾರಲ್ಲ. ಸುಮಾರು 7.5 ವರ್ಷ ಕರ್ನಾಟಕದಲ್ಲಿ ಯಾವ ಒಂದು ಮುಖ್ಯಮಂತ್ರಿ ಕೂಡ ತಮ್ಮ ಕುರ್ಚಿ ಮೇಲೆ ಗಟ್ಟಿಯಾಗಿ ಕೂತಿರೋ ಉದಾಹರಣೆ ಇಲ್ಲಲ್ಲ. ಅದನ್ನೇನಾದರೂ ಅವರು ಮೀರಿಸೋ ಪ್ರಯತ್ನ ಮಾಡ್ತಾ ಇದ್ದಾರಾ ಸಿದ್ದರಾಮಯ್ಯನವರು? ಅಥವಾ ಆ ಟಾಸ್ಕ್ ಕಂಪ್ಲೀಟ್ ಆಗ್ಲಿ ಅನ್ನೋ ದೃಷ್ಟಿಕೋನದಿಂದ ಏನಾದರೂ ಬಸವರಾಜ ರಾಯರೆಡ್ಡಿ ಅವರು ಏನಾದರೂ CM ಅವರ ಬೆಂಬಲಿ ನಿಂತಿರ್ಬೋದಾ? ಅಥವಾ ಸಂಪುಟ ಸರ್ಜರಿ ಏನಾದರೂ ಆಯ್ತು ಅಂತಂದ್ರೆ ಅದರಲ್ಲಿ ನನಗೂ ಕೂಡ ಮಂತ್ರಿಗಿರಿ ಬೇಕು ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಏನಾದರೂ ಬಸವರಾಜ ರಾಯರೆಡ್ಡಿ ಅವರು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರಾ? ಅದೇ ನಿಟ್ಟು ಒಳಗೆ ರಾಜಣ್ಣ ಅವರು ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಅಸಮಾಧಾನದ ಹೊಗೆ ಅಂತಾನೆ ಅನ್ಬೋದಿದ್ದು. ಏನು ರಾಜಣ್ಣ ಅವ್ರು ಹೇಳಿದಾರಲ್ಲ ಅದೇ ರೀತಿ ಸೆಪ್ಟೆಂಬರ್ವರೆಗೂ ಕಾಯೋ ಪ್ರಯತ್ನ ಎಲ್ಲರೂ ಮಾಡಬೇಕಾಗುತ್ತಂತ ಹೇಳ್ತಾ ಈ ಒಂದು ಸುದ್ದಿನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಈ ನಿಮ್ಮ ವಾಹಿನಿಗೆ ಬೆಂಬಲ ಕೊಡಬೇಕಂತ ಹೇಳ್ತಾ ಮತ್ತೆ ಇದೇ ಥರ ಬೇರೆ ಸುದ್ದಿ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.